ಪ್ಯಾಕೇಜ್ ಟೆಂಡರ್ ಮಾಡಬಾರ್ದು. ಪ್ಯಾಕೇಜ್ ಯಾಸ್ ಪರ್ ನಿಮ್ಮಲ್ಲಿ ಏನು ಎಸ್ಟಿಮೇಟ್ ಮಾಡಿರಲ್ಲ ಆ ತರ ಏನದ ಟೆಂಡರ್ಗಳು ಮಾಡ್ರಿ. ಪ್ಯಾಕೇಜ್ ಟೆಂಡರ್ ಮಾಡಬೇಡ್ರಿ. ಸರ್ಕಾರಕ್ಕೆ ಒಂದು 16 ಸಲ ಮನವಿ ಕೊಟ್ಟಿದ್ದೆವು, ಸಂಬಂಧಪಟ್ಟ ಮಿನಿಸ್ಟರ್ ಬರೆದಿದ್ದೆವು, ಆದ್ರೆ ಯಾರೂ ಕೇರ್ ಮಾಡಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ಬರಲಿ ಅಂತ ಉದ್ದೇಶದಿಂದ ಏನದ ನಾವು ಇವತ್ತೇನದ ಪ್ರತಿ ಇವತ್ತು ಬೆಳಗಾವ್ ಸ್ಟಾರ್ಟ್. ಬೆಳಗಾವ್ ಅಂದ್ರೆ ಹೆಡ್ ಆಫೀಸ್ ಇದ್ದಂಗ, ನಮಗ ಹೆಡ್ ತಲೆ ಇದ್ದಂಗ. ಅದು ಏನದೇನು ಎಲ್ಲಾ ಜಿಲ್ಲೆಯಲ್ಲಿ ನಾಳೆ ನಡೆದು ಇದೇ ತರ ಸ್ಟ್ರೈಕ್ ಏರ್ಪಡಿಸಲಾಗುತ್ತದೆ. ಅದಕ್ಕ ದಯಮಾಡಿ ಏನಂದ್ರೆ ಪ್ಯಾಕೇಜ್ ಟೆಂಡರ್ಗಳು ಬಿಡಬೇಕು. ಈ ಬಡವರು ಬಗ್ಗರು ಎಲ್ಲಿ ಕೆಲಸ ಮಾಡ್ಬೇಕು ಅವರು. ಇವತ್ತ ನೀವು ಹೇಳ್ತೀರಿ SC ST ರಿಸರ್ವೇಶನ್ ಮಾಡ್ರಿ ಅಂತ ಹೇಳಿ. SC ST ರಿಸರ್ವೇಶನ್ ಮಾಡಿದ್ರ ಈಗ ಒಂದು 50-60 ಲಕ್ಷ ಇದ್ದಿದ್ದ ಒಂದು 2 ಕೋಟಿ 3 ಕೋಟಿ ಪ್ಯಾಕೇಜ್ ಅಂದ್ರ ಎಲ್ಲ ಇವತ್ ಗಲ್ಲೆ ಏನ್ ಇದು ಇರ್ತಾವಲ್ಲ ಆ ಗಲ್ಲಿಂದ ಎಲ್ಲ ಇವತ್ತ ನೋಡ್ರಿ ಈ ಪ್ಯಾಕೇಜ್ ಹೇಳ್ತಾ ಕೇಳ್ರಿ. ನಿಮ್ಮ ಇದಕ್ಕ ನಿಮ್ಮ ಬೆಳಗಾವಿ ಮುನ್ಸಿಪಾಲಿಟಿಗೆ ಸೆಂಟ್ರಲ್ ಗವರ್ಮೆಂಟ್ ಗಾಂಧಿ ಇದರ್ಲಿಂದ ಒಂದು 100 ರೂಪಾಯಿ ಕೊಟ್ಟದ, 100 ಕೋಟಿ ರೂಪಾಯಿ ಕೊಟ್ಟದ. ಆ 100 ಕೋಟಿ ರೂಪಾಯಿ ಕೊಟ್ಟು ಯಾವ ಗಲ್ಲಿದಾಗ ಏನ್ ಕೆಲಸ ಅವ ಆ ಗಲ್ಲಿಯಾಗ ಏನದ ಅವ್ರ ಕಾರ್ಪೊರೇಟರ್ ಏನ್ ಹೇಳ್ತಾರ ಆ ಕೆಲಸ ತೋರಿ ಅಂತ ಹೇಳಿ ಒಂದು ಆರ್ಡರ್ ಆ ತರ ಕೆಲಸ ತಗೊಂಡಿದ್ದ ಆತರ ಎಕ್ಷನ್ ಪ್ಲಾನ್ ಮಾಡ್ರ. ಎಕ್ಷನ್ ಪ್ಲಾನ್ ಮಾಡದ ನಂತರ ಇವ್ರು ಏನದ ನಮ್ಮ ಮಿನಿಸ್ಟರ್ಗಳು ಎಕ್ಷನ್ ಪ್ಲಾನ್ ಮಾಡ್ರೆ ನಮ್ಗೆ ಏನು ಸಿಗಂಗಿಲ್ಲ ಅಂತ ಹೇಳಿ ಇವ್ರು ಫುಲ್ ಪ್ಯಾಕೇಜ್ ಮಾಡಿ 10ರಿಂದ 12% ಇವತ್ತು ವಸೂಲ್ ಮಾಡ್ಕೊಂಡು ಇದೇನದ ಫುಲ್ ಪ್ಯಾಕೇಜ್ ಮಾಡಿ 10ರಿಂದ 12% ತಗೋಗತ್ತಾರ. ಇದು ಸರ್ಕಾರ ಗಮನಕ್ಕೆ ತರಬೇಕು. ಇದ್ರಾಗ ಏನು ಆಫೀಸರ್ ಕೈ ಹೊಡೆದ, ಇದ್ರಾಗ ಏನು ಆಫೀಸರ್ ಕೈ ಹೊಡೆದ ನೀವು ರೊಕ್ಕ ನಿಮ್ಬಿಡ್ತಾವ. ಈ 12% ಎಲ್ಲಿಗೆ ಹೋಗ್ಬಿಡ್ತಾವ. ಇದು ಪ್ರೂಫ್ ಬೇಕಾದ್ರೆ ಸಾಕಷ್ಟು ಕೊಡ್ತೇವೆ. ಇದು ಪ್ರೂಫ್ ತರ ಆಡಿಲ್ಲ ನಮ್ ಓಸು ಮಂದಿ ಒಳಗ್ ಹಾಕಿಲ್ಲ ಅವರು ಎಲ್ಲಿ ಬೇಕಾದ್ರೆ ಹೋಗ್ತಾ ಇರ್ತೇವೆ ನಾವು. ಅದು ಪ್ರೂಫ್ ವಿಶೇಷ ಅಂತಾರ. ಪ್ರತಿಯೊಬ್ಬ 70% MLAಗಳು ಅವ್ರು ಹೇಳಿದವರು ಟೆಂಡರ್ ಹಾಕ್ಬೇಕು, ಅವ್ರು ಹೇಳಿದವರಿಗೆ ಕೆಲಸ ಕೊಡ್ಬೇಕು, ಮೊದಲು ದುಡ್ಡು ಅವ್ರಿಗೆ ಕೊಡ್ಬೇಕು. ಈಗ ಅದೇ ಪ್ರಕಾರ ಮಿನಿಸ್ಟರ್ನು ಮಾಡ್ಲಕತ್ತಾರ. ಆ ಮಿನಿಸ್ಟರ್ ಹೆಸರು ನೇರವಾಗಿ ಹೇಳ್ತೇವೆ ನಾವು, ಏನ್ ಅಂಜದಿಲ್ಲ ಹೇಳಕ್ಕೆಲ್ಲ ಯಾರ್ದೇನ. ಈಗ ನಮಗ ಈ ತರ ನೋಡಿ ಭೈರತಿ ಸುರೇಶ್ ಅವರು ಒಂದು ಸಂತೋಷ್ ಲಾಡ್ 2 ಮೈನರ್ ಇರಿಗೇಷನ್ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಕೊಟ್ಟದ. ಈಗ ಮೈನರ್ ಇರಿಗೇಷನ್ ಏನ್ ಮಾಡ್ತಾರ ನೋಡ್ಬೇಕು. ಇದೆಲ್ಲವನ್ನು ಮುಖ್ಯಮಂತ್ರಿ ಗಮನಕ್ಕೆ ತರಬೇಕಂತ ಉದ್ದೇಶ